ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ಮ್ಯಾಟ್ರಿಸಿಸ್ ಈ ಅಧ್ಯಾಯದ ಮೇಲೆ ನಾವು ಕೆಲವು ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು, ಅದರ ಮೇಲಿನ ಪ್ರಾಬ್ಲಮ್ಸ್ಗಳನ್ನು ತಿಳಿದುಕೊಳ್ಳೋಣ. ಈ ದಿವಸ ನಾವು ಮ್ಯಾಟ್ರಿಸಿಸ್ ಅಂದ್ರೆ ಏನು ಮತ್ತು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸೊ ಒಂದು ಮ್ಯಾಟ್ರಿಕ್ಸ್ ಅನ್ನು ಹೇಗೆ ಡಿನೋಟ್ ಮಾಡ್ತೀವಿ, ಈ ರೀತಿಯಾಗಿ ನಾವು ಕಲಿತಾ ಹೋಗೋಣ. ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ಈಸ್ ಎ rectangular arrangement of real numbers enclosed within brackets. ಸೊ ಹೇಗೆ ಇಲ್ಲಿ rectangular arrangement ಅಂದ್ರೆ ಸಪೋಸ್ ವೆನ್ ವಿ ಆರ್ ಟೇಕಿಂಗ್ ದ ನಂಬರ್ಸ್, ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಈ ರೀತಿ ಬಾಕ್ಸ್ ಬ್ರಾಕೆಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೆ ಬಾಕ್ಸ್ ಬ್ರಾಕೆಟ್ ರೆಪ್ರೆಸೆಂಟ್ ಮಾಡಿದಾಗ ಸಪೋಸ್ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 1 2 3 4 √2 1/2 -1 6 ಹೀಗೆ. ಇಲ್ಲಿ ನಾವು ನಂಬರ್ಸ್ಗಳನ್ನ ರೋನಲ್ಲಿ ಮತ್ತೆ ಕಾಲಮ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಇದು ಈಗ ನಾವೇನು ಇಲ್ಲಿ ಬರೆದಿದ್ದೀವಿ, ಇದು ದಿಸ್ ಇಸ್ ದ ಫಸ್ಟ್ ರೋ ಅನ್ನ ಇದನ್ನ R1 ಅಂತ ರೆಪ್ರೆಸೆಂಟ್ ಮಾಡೋಣ. ಇದು ಸೆಕೆಂಡ್ ರೋ, ಇದು R2 ಅಂತ ರೆಪ್ರೆಸೆಂಟ್ ಮಾಡೋಣ. R1 ಅಂಡ್ R2 ಅಂದ್ರೆ ಫಸ್ಟ್ ರೋ, ಸೆಕೆಂಡ್ ರೋ ಅಂತ. ಸೊ ಹಾಗಾಗಿ ಇಲ್ಲಿ 2 ರೋಸ್ ಇದೆ. ಈಗ ಇಲ್ಲಿ ಏನಿದೆ, ಇದು ಈಗ ಇದು ಕಾಲಮ್ 1 ಅಂದ್ರೆ ಫಸ್ಟ್ ಕಾಲಮ್, ಇದು ಕಾಲಮ್ 2, ಇದು ಕಾಲಮ್ 3, ಇದು ಕಾಲಮ್ 4. ಸೊ ಅಂದ್ರೆ ನಮಗೆ ಇಲ್ಲಿ ಒಟ್ಟಾರೆಯಾಗಿ 4 ರೋಸ್ ಇದೆ, 2 ರೋ ಇದೆ ಮತ್ತು 4 ಕಾಲಮ್ ಇದೆ. ಸೊ ವಿ ಹ್ಯಾವ್ 2 rows and 3 columns, 4 columns ಅನ್ನ ನಾವು ವಿ ಆರ್ ರೆಪ್ರೆಸೆಂಟಿಂಗ್ ಆಸ್ 2/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಈ ಫಸ್ಟ್ ಸಫಿಕ್ಸ್ ಏನು ಡಿನೋಟ್ ಮಾಡುತ್ತೆ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ರೋಸ್. ಈ ಸೆಕೆಂಡ್ ಸಫಿಕ್ಸ್ ಏನ್ ಡಿನೋಟ್ ಮಾಡುತ್ತೆ ಅಂತಂದ್ರೆ ಇದು ಕಾಲಮ್ಸ್. ಇದನ್ನ ಓದೋದು 2/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹೇಳ್ತೀವಿ. ಹೀಗೆ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ರೆಪ್ರೆಸೆಂಟೇಷನ್ ಹೇಗೆ ಅಂತ ಅಂದ್ರೆ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ವಿತ್ ಇನ್ ದಿಸ್ ಬಾಕ್ಸ್ ಬ್ರಾಕೆಟ್ ಅಥವಾ ದಿಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ವಿತ್ ಇನ್ ದಿಸ್ ಸಿಂಪಲ್ ಬ್ರಾಕೆಟ್. ಸೊ ಆದ್ರೆ ಇಟ್ ಕೆನಾಟ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ವೇ, ದಟ್ ಈಸ್ ರೆಪ್ರೆಸೆಂಟೆಡ್ ಇನ್ ದಿಸ್ ವೇ. ವರ್ಟಿಕಲ್ ಕಾಲಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಲಿಕ್ಕಾಗಲ್ಲ. ಸೊ ಹೀಗೆ ದ ಮ್ಯಾಟ್ರಿಕ್ಸ್ ಡೈಮೆನ್ಷನ್ಸ್ ಅಂದ್ರೆ ಏನ್ ಹೇಳುತ್ತೆ, ದಟ್ ಸೆಲ್ಸ್ ದಿ ಸೈಜ್ ಆಫ್ ದಿ ಮ್ಯಾಟ್ರಿಕ್ಸ್, ಅಂದ್ರೆ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್. ಸೊ ಇದನ್ನ ನಾವು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ನಾವು ಸಪೋಸ್ ಇಲ್ಲಿ ಏನಿದೆ, ಇಲ್ಲಿ ಮೇಲ್ಗಡೆ ಈ ಇದರಲ್ಲಿ 2/4 ಏನಿದೆ, ಇದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆಗುತ್ತೆ. ದಿಸ್ ಇಸ್ 2/4, ಇದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆಗುತ್ತೆ. ಸಪೋಸ್ ಇನ್ನೊಂದು ನಾವು ಎಕ್ಸಾಂಪಲ್ ತಗೊಂಡಾಗ, ಸಪೋಸ್ ಎ ಈಸ್ ಇದು ದಿಸ್ ಒನ್, ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಈಗ 2 1 3 4 ಇಲ್ಲಿ ನಮಗೆ 2 ರೋಸ್ ಇದೆ ಮತ್ತೆ 2 ಕಾಲಮ್ಸ್ ಇದೆ. ಇಲ್ಲಿ ನಂಬರ್ ಆಫ್ ರೋಸ್, ಇದು ಫಸ್ಟ್ ರೋ, ರೋ 1 ಅಂಡ್ ರೋ 2 ಹಾಗೆ ಇದು ಕಾಲಮ್ 1 ಅಂಡ್ ಕಾಲಮ್ 2. ಸೊ ಹೀಗೆ 2 ರೋಸ್ ಅಂಡ್ 2 ಕಾಲಮ್ಸ್ ಇರೋದಕ್ಕಾಗಿ ನಾವು ಇದನ್ನ 2/2 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದನ್ನ 2/2 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ the order of the matrix tells the number of rows into number of columns. ಇದು
ನಂಬರ್ ಆಫ್ ರೋಸು ಮತ್ತು ನಂಬರ್ ಆಫ್ ಕಾಲಮ್ಸ್ ಇಲ್ಲಿ ಎರಡೂ ಸೇಮ್ ಇದೆ, ಅದು ಡಿಫ್ರೆಂಟ್ ಇರ್ಬೋದು, ಹೇಗಾದರೂ ಇರ್ಬೋದು. ಸೊ ಹೀಗೆ ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸನ್ನು ಈ ಥರ, ಈಗ ಸಪೋಸ್ ಇಫ್ ಯು ಟೇಕ್ ಎ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಸಪೋಸ್ A11 ಅಂದರೆ A12 A12 A13 ಆ್ಯಂಡ್ ಎಕ್ಸೆಟ್ರಾ A11 A1n ಅಂತ. ಸೊ ಅಂದರೆ ಇಲ್ಲಿ ಇದು ಫಸ್ಟ್ ರೋನಲ್ಲಿ ಇದೆ. ಈಗ ಫಸ್ಟ್ ರೋನಲ್ಲಿ ಇರೋದ್ರಿಂದ ಇಲ್ಲಿ ಈ ಫಸ್ಟ್ ಎಲಿಮೆಂಟ್ ಏನಿದೆಯಲ್ಲ, ಫಸ್ಟ್ ರೋನಲ್ಲಿ ಫಸ್ಟ್ A11 ಅಂದರೆ ಇಲ್ಲಿ A11 ಲೈಸ್ ಇನ್ ದ ಫಸ್ಟ್ ರೋ ಆ್ಯಂಡ್ ದಿ ಫಸ್ಟ್ ಕಾಲಮ್. ಸಪೋಸ್ ಈಗ ಇನ್ನೊಂದು ತಗೊಳ್ಳೋಣ, A21 ಹೀಗೆ. ಇದು A21 ಅಂದರೆ A ಎಲಿಮೆಂಟ್ ಲೈಸ್ ಇನ್ ದ ಸೆಕೆಂಡ್ ರೋ ಆ್ಯಂಡ್ ದಿ ಫಸ್ಟ್ ಕಾಲಮ್. Suppose if you take A22, element lies in the second row and the second column, and element lies in the second row and the third column. So etc. The element lies in the second row and n column. ಅದೇ ರೀತಿ ನಾವು ಇದನ್ನ ಜನರಲೈಸ್ ಮಾಡಿದಾಗ ಲಾಸ್ಟ್ ರೋಗೆ ಬಂದರೆ ಇದು m rows ಅಂತ ಇಟ್ಕೊಳ್ಳೋಣ. m rows and the first column, m rows and the second column, m rows and the third column, etc. m rows and the nth column. ಸೊ ಅಂದರೆ ಇದನ್ನು ನಾವು ಜನರಲ್ ಆಗಿ ನಾವು ಎ ಒಂದು ಮ್ಯಾಟ್ರಿಕ್ಸ್ ಅನ್ನು ಹೀಗೆ ಡಿಫೈನ್ ಮಾಡ್ಬೋದು. ಸೊ ಇದು ಹಾಗಾದರೆ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ? ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಎ? ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಇಟ್ ಹ್ಯಾಸ್ m rows. ಫಸ್ಟ್ ಸಫಿಕ್ಸ್ ರೋಸ್ ಅನ್ನು ಡಿನೋಟ್ ಮಾಡುತ್ತೆ ಆ್ಯಂಡ್ ಇಟ್ ಹ್ಯಾಸ್ n ಕಾಲಮ್ಸ್. ಸೊ ಈ ರೀತಿ mn ಸಿಂಬಲ್ಸ್ ಅನ್ನು ನಾವು ಅರೇಂಜ್ಡ್ ಅಲಾಂಗ್ ದ m rows and n ಕಾಲಮ್ಸ್. ಸೊ ದಟ್ ಈಸ್ ಕಾಲ್ಡ್ ದ ಮ್ಯಾಟ್ರಿಕ್ಸ್ ಆಫ್ ದ ಆರ್ಡರ್ m/n ಅಂತ ಕರಿತೀವಿ. ಈಗಾಗಲೇ ನಾವು ನೋಡಿದ್ದೀವಿ ಇದನ್ನು. ಸೊ ನಾವು ಬ್ರಾಕೆಟ್ ಸಿಂಬಲ್ನಲ್ಲಿ ಅಥವಾ ಸಿಂಪಲ್ ಬ್ರಾಕೆಟ್, ಬಾಕ್ಸ್ ಬ್ರಾಕೆಟ್ ಅಥವಾ ಸಿಂಪಲ್ ಬ್ರಾಕೆಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನು ನಾವು ಜನರಲೈಸ್ ಆಗಿ, ಅಂದರೆ ಇದು ತುಂಬ ದೊಡ್ಡ ಮ್ಯಾಟ್ರಿಕ್ಸ್ ಆಗುತ್ತೆ, ಇದನ್ನ ಸಿಂಪಲ್ ಆಗಿ ನಾವು ಸರಳವಾಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ದಿಸ್ ಈಸ್ ಎ ಇಸ್ ಈಕ್ವಲ್ ಟು Aij. ಸೊ Aij ಅಂದ್ರೆ ಎಲಿಮೆಂಟ್ Aij ಲೈಸ್ ಇನ್ ದ ith row and the jth column. ಅಂದ್ರೆ ಇಲ್ಲಿ I ಅಂದ್ರೆ I is denoted as, I is represented as 1 2 3 etc. m ವರೆಗೆ, ಅಂದ್ರೆ m rows. ಫಸ್ಟ್ ಸಫಿಕ್ಸ್ m ಡಿನೋಟ್ ಮಾಡುತ್ತೆ. ಇಲ್ಲಿ j ಡಿನೋಟ್ಸ್ 1 2 3 etc. n ಕಾಲಮ್ಸ್, m rows and the n ಕಾಲಮ್ಸ್. ಸೊ ಹೀಗೆ ನಾವು ಈ ಮ್ಯಾಟ್ರಿಕ್ಸ್ ಅನ್ನ ಎ ಇಸ್ ಈಕ್ವಲ್ ಟು Aij ಅಥವಾ ಹೀಗೆ ಸಿಂಪಲ್ ಬ್ರಾಕೆಟ್ ಅಲ್ಲಿ Aij ವೇರ್ ಇಟ್ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m/n ಅಂದ ರೀತಿಯಲ್ಲಿ ನಾವು ಹೇಳ್ತೀವಿ. ಸೊ ನಮಗೆ ಈಗಾಗಲೇ ನಾನು ಹೇಳಿದೆ, ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ದಟ್ ಈಸ್ ದ ಎಲಿಮೆಂಟ್ಸ್, ದೇ ಆರ್ ದ ನಂಬರ್ಸ್ A11 A12 etc. of this rectangular array are called the elements of the matrix. So element Aij belongs to the ith row and the jth column. ಇದನ್ನ ನಾವು ijth ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಮುಖ್ಯ ಇಲ್ಲಿ. ಅಂದರೆ ಜನರಲ್ ಮ್ಯಾಟ್ರಿಕ್ಸ್ A11 ಅಂದರೆ ಒಂದು ಇಲ್ಲಿ ಸಫಿಕ್ಸ್ ಏನು ಡಿನೋಟ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಈ A11 ಅನ್ನೋದು ಫಸ್ಟ್ ರೋ ಫಸ್ಟ್ ಸಫಿಕ್ಸ್ ಡಿನೋಟ್ಸ್ ದಿ ರೋಸ್, ಸೆಕೆಂಡ್ ಸಫಿಕ್ಸ್ ಡಿನೋಟ್ಸ್ ದಿ ಕಾಲಮ್. A11 A12 ಅಂದರೆ ಎಲಿಮೆಂಟ್ ಲೈಸ್ ಇನ್ ದಿ ಫಸ್ಟ್ ರೋ ಫಸ್ಟ್ ಕಾಲಮ್, ಆ್ಯಂಡ್ A12 ಅಂದರೆ ಎಲಿಮೆಂಟ್ ಲೈಸ್ ಇನ್ ದಿ ಫಸ್ಟ್ ರೋ ಆ್ಯಂಡ್ ದಿ ಸೆಕೆಂಡ್ ಕಾಲಮ್. ಸೊ ಹೀಗೆ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಜನರಲೈಸ್ ಮಾಡಿದ ಮೇಲೆ, ಈಗ ಸಪೋಸ್ Aij ಇಲ್ಲೇನಿದೆ, Aij ಇಸ್ ಇಂಪಾರ್ಟೆಂಟ್. Aij ಅಂತ ಕೊಟ್ಟಾಗ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂದ್ರೆ, ಇಟ್ ಮೇ ಬಿ ಎನಿಥಿಂಗ್, ಇಟ್ ಮೇ ಬಿ ಆಫ್ ಎನಿ ಆರ್ಡರ್.
ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತಂದ್ರೆ, ಸೊ ಇಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಇಟ್ ಮೇ ಬಿ ಆಫ್ ಎನಿ ಆರ್ಡರ್, m/n ಮ್ಯಾಟ್ರಿಕ್ಸ್ ಅಂದ್ರೆ 2x2 ಮ್ಯಾಟ್ರಿಕ್ಸ್ ಆಗಿರ್ಬೋದು, ಅಥವಾ 2x4 ಮ್ಯಾಟ್ರಿಕ್ಸ್ ಆಗಿರ್ಬೋದು, ಹೀಗೆ. ಸೊ ಇದರಲ್ಲಿ ನಾವು ಯಾವುದೇ ರೀತಿಯ ಮ್ಯಾಟ್ರಿಕ್ಸ್ ಅನ್ನ, ಯಾವುದೇ ಆರ್ಡರ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ ಅನ್ನ ನಾವು ತಗೊಳ್ತಿದ್ವಿ. ಸೊ ಹೀಗೆ ಒಂದು AIJ ಎಲಿಮೆಂಟ್ ಅನ್ನ ಹೇಗಿದೆ ಅನ್ನೋದನ್ನ ನಾವು ತಗೊಂಡಾಗ ಹೇಗೆ ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ಪ್ರಾಬ್ಲಮ್ ತಗೊಳ್ಳೋಣ. ಇಲ್ಲಿ ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ ಒಂದು ಪ್ರಾಬ್ಲಮ್ ಇದೆ, ಸರಳವಾದ ಪ್ರಾಬ್ಲಮ್. 2x2 ಮ್ಯಾಟ್ರಿಕ್ಸ್ ಅಂದ್ರೆ 2 ರೋಸ್ ಮತ್ತೆ 2 ಕಾಲಮ್ಸ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ ಅನ್ನು ತಗೋಬೇಕು. ಅದರಲ್ಲಿ ಎಲಿಮೆಂಟ್ಸ್ ಹೇಗೆ ಡಿಫೈನ್ ಆಗಿದೆ ನೋಡಿ. ಒಂದು AIJ is equal to I plus J whole square divided by 2. ಎರಡನೇದು AIJ is equal to I by J. ಮೂರನೇದು AIJ is equal to I plus 2J whole square. This is I plus 2J whole square divided by 2. ಇದು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಅದೇ ಪ್ರಾಬ್ಲಮ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ 2 ರೋಸ್ ಮತ್ತೆ 2 ಕಾಲಮ್ಸ್ ಇರಬೇಕು ಅಂತ ಹೇಳಿದ್ದಾರೆ, ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ ಅಂತ. ಸೊ ಅಲ್ಲಿ ದಿಸ್ ಈಸ್ 2x2 matrix is given by AI is equal to A11, A12, A21, A22. ಅಂದ್ರೆ ಎಲಿಮೆಂಟ್ ಲೈಸ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಇದು ಸಫಿಕ್ಸ್ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಇಲ್ಲಿ AIJ ಅಂದ್ರೆ ಏನು ಅಂತ ಹೇಳಿದ್ದಾರೆ. AIJ is I plus J whole square divided by 2. ಸೊ IJ both are 1 and 2. ಯಾಕೆಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೇನೆ I and J is 1, 2. ಸೊ ಇದನ್ನ ನಾವು ಈಗ ತಗೊಳ್ತಾ ಹೋದ್ರೆ A11 ತಗೊಳ್ಳೋಣ, ಫೈಂಡ್ ಔಟ್ ಮಾಡೋಣ. ಸೊ ಜಸ್ಟ್ ಟೇಕಿಂಗ್ A11, ಟೇಕಿಂಗ್ I is equal to 1, J is equal to 1. ಸೊ ಇಲ್ಲಿ ನೋಡಿ I plus J whole square is divided by 2 ಅಂತ ಇದೆ. ಸೊ ವೆನ್ ಯು ಟೇಕ್ I equals 1, J equals 1, 1 plus 1 whole square divided by 2. This one, that is 1 plus 1 whole square ಅಂದ್ರೆ 2 square 4 divided by 2, that is equal to 2. ಹಾಗೆ A12 ಅಂದ್ರೆ ಎಲಿಮೆಂಟ್ ಲೈಸ್ ಇನ್ ದ ಫಸ್ಟ್ ರೋ ಅಂಡ್ ದಿ ಸೆಕೆಂಡ್ ಕಾಲಮ್. ಪುಟ್ A is equal to 1, put A is equal to, that is sorry, I is equal to 1, I is equal to 1 and J is equal to 2. ಸೊ ಇಲ್ಲಿ 1 plus 2 whole square, I plus J whole square ಅಂತ ಇರೋದ್ರಿಂದ 1 plus 2 whole square divided by 2, that is 1 plus 2 whole square ಅಂದ್ರೆ 3 square ಆಗುತ್ತೆ. 3 square by 2 will become 9 by 2. ಹಾಗೆ ಈಗ ಸೆಕೆಂಡ್ ರೋ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅನ್ನು ನಾವು ಕಂಡುಹಿಡಿಯೋಣ. A21 ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು I is equal to 2, ಇದು I is equal to 2, J is equal to 1. ಯಾಕೆಂದ್ರೆ ಅದರಲ್ಲಿ ಸಫಿಕ್ಸ್ I is 2 ಇದೆ, J is 1 ಇದೆ. ಸೊ 2 plus 1 whole square ಅಂದ್ರೆ 3 square divided by 2, ಸೊ ಅಂದ್ರೆ 9 by 2 ಆಗುತ್ತೆ. ಸೊ ಹಾಗೆ ಎಲಿಮೆಂಟ್ A22 ಅಂದ್ರೆ ಇಲ್ಲಿ ಸಫಿಕ್ಸ್ I is 2, J is 2, substituting in I plus J whole square by 2, that is 2 plus 2 whole square by 2, that is 2 plus 2 whole square by 2 ಅಂದ್ರೆ 4 square ಆಗುತ್ತೆ. 16 by 2 is equal to 8 ಆಗುತ್ತೆ. ಸೊ 2 8 16. ಸೊ ವಿ ಆರ್ ಗೆಟಿಂಗ್ ದ ಎಲಿಮೆಂಟ್ಸ್. ಇದೇ ಎಲಿಮೆಂಟ್ಸ್ ಅನ್ನ A11, A12, A21, A22 ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 2, 9 by 2, 9 by 2, 8 ಅಂತ ದೊರೆಯುತ್ತೆ. ಇದು ನಾವು ಹೇಗೆ 2x2 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದು, ಒಂದು ಎಲಿಮೆಂಟ್ಸ್ ಯಾವ ಫಾರ್ಮ್ ನಲ್ಲಿ ಇರುತ್ತೆ ಅಂತ ನಾವು ತಗೊಂಡಾಗ ಹೇಗೆ 2x2 ಮ್ಯಾಟ್ರಿಕ್ಸ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡುವುದು ಅನ್ನೋದಕ್ಕೆ ಒಂದು ಉದಾಹರಣೆ. ಅದೇ ರೀತಿ ಇನ್ನೊಂದು ಸರಳವಾದ ಉದಾಹರಣೆ AIJ is equal to I by J. ಸೊ ಇಲ್ಲಿ ನಮಗೆ AIJ is equal to I by J, IJ is 1, 2. ಸೊ ಯಾಕಂದ್ರೆ 2x2 ಮ್ಯಾಟ್ರಿಕ್ಸ್ ಮ್ಯಾಕ್ಸಿಮಮ್ ಇದೆ. ಸೊ ಇದೇ ರೀತಿ ನಾವು ಪ್ರಾಬ್ಲಮ್ ಅನ್ನು ಮಾಡೋಣ. ಸೊ I by J, I ಗೆ 1 1 A11 ತಗೊಂಡಾಗ 1 by 1 ಆಗುತ್ತೆ, that is equal to 1. ಅದೇ ರೀತಿ A12 ಎಲಿಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 1 by 2 ಆಗುತ್ತೆ. ಜಸ್ಟ್ ಸಫಿಕ್ಸ್ ಏನಿದೆ ಈ 1 2 ಅನ್ನೋದು 1 by 2, ಯಾಕಂದ್ರೆ ಇಲ್ಲಿ ಕೊಟ್ಟಿರೋದವರು I by J ಅಂತ ಕೊಟ್ಟಿದ್ದಾರೆ. ಅದೇ A21 ಅನ್ನೋದು 2 by 1 ಆಗುತ್ತೆ, that is equal to 2. A22 is 2 by 2, that is equal to 1. ಸೊ
the required matrix is A11, A12, A21, A22 will become 1 matrix 1, 1 by 2, 2, 1. ತುಂಬ ಸರಳವಾದ ಉದಾಹರಣೆ ಇದು. ಅದೇ ರೀತಿ ಅದೇ 2 by 2 ಮ್ಯಾಟ್ರಿಕ್ಸ್ಗೆ ನಾವು ಈಗ Aij ಈಸ್ ಈಕ್ವಲ್ ಟು I plus 2j ಹೋಲ್ ಸ್ಕ್ವೇರ್ ಬೈ 2 ಇದನ್ನು ತಗೊಂಡಾಗ A11 ಏನಿದೆ ಇದು 1 plus 2 ಯಾಕಂದ್ರೆ ಜಸ್ಟ್ A11 ಇಲ್ಲಿ A11 ನಾವು ತಗೊಂಡಾಗ A11 ಈಸ್ I plus 2j ಅಂದರೆ I plus 2j I is 1 plus 2j 2 into 1 2 into 1 2 into 1 whole square divided by 2. So andre 2 into 1 is 2 andre 1 plus 2 whole square by 2 will become 3 square by 2, that is equal to 9 by 2. ಅದೇ ರೀತಿ ಫಸ್ಟ್ ರೋನಲ್ಲಿ ಇರತಕ್ಕಂಥ ಸೆಕೆಂಡ್ ಎಲಿಮೆಂಟು A12 ಆಗುತ್ತೆ. ಸೊ ದಟ್ ವಿಲ್ ಬಿ 1 plus 4 ಅಂದರೆ ಐಗೆ ನೀವು 1 ಹಾಕಿ 1 ಆಗುತ್ತೆ. 2 into j ಅಂದರೆ j is here 2. ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಅಲ್ಲಿ I is equal to 1, okay, j is equal to 2. ಸೊ ಇದನ್ನು ನಾವು I plus 2j ಹೋಲ್ ಸ್ಕ್ವೇರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಇಲ್ಲಿ ಏನಾಗುತ್ತೆ I is 1, so 2 into j is 2 ಅಂದರೆ 2 into 2 4 ಆಗುತ್ತೆ. ಸೊ 1 plus 4 whole square by 2 that will become 1 plus 4 ಅಂದರೆ 5 square by 2 ಆಗುತ್ತೆ. ಸೊ 5 square by 2 will become 25 by 2. ಹಾಗೆ ಸೆಕೆಂಡ್ ರೋಲ್ ಇರತಕ್ಕಂಥ ಎಲಿಮೆಂಟ್ ಅದೇ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡಿದಾಗ ಸೊ A21 is ಸೊ I plus 2 ಅಂತ I is 2 ಆಗುತ್ತೆ ಪ್ಲಸ್ 2 ಅಂದರೆ j is 1 2 into ಇಲ್ಲಿ ನೋಡಿ 2 1 ಅಂತ ಇದೆ. ಸೊ I is 2 j is 1 2 into 1 j ಅಂದರೆ divided by 2 by e plus 2 whole square divided by 2 ಅಂದರೆ 4 square by 2 ಆಗುತ್ತೆ, that is 16 by 2, that is 2 8 just 16. So we are getting 8 as the answer. ಅದೇ ರೀತಿ 2 plus A22 the element lies in the second row and the second column will become 2 plus 4 whole square. ಆದರೆ ಇಲ್ಲಿ ನಾವು ಇಲ್ಲೂ ಕೂಡ I is equal to 2 j is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 plus 4 whole square by 2 that is 6 square that by 2 that will be 36 by 2. So when you dividing by 2 you are getting 18. So the required matrix will be ನಮಗೇನು ಸಿಗುತ್ತೆ ಅಂದರೆ 9 by 2 25 by 2 8 18. ಸೊ ಹೀಗೆ ನಾವು AIJ ಎಲಿಮೆಂಟನ್ನು ಕೊಟ್ಟಾಗ ಹೇಗೆ ನಾವು ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದಕ್ಕೆ ಉದಾಹರಣೆ. ಸೊ ಇನ್ನೊಂದು ನಾವು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಕನ್ಸ್ಟ್ರಕ್ಟ್ 3 by 4 ಮ್ಯಾಟ್ರಿಕ್ಸ್ whose elements are given by Aij is equal to 1 by 2 minus 3i plus j. ಇನ್ನು Aij is equal to 2i minus j. ಸೊ ಇದನ್ನು ನಾವು 3 rows ಇರಬೇಕು ಮತ್ತು 4 columns ಇರಬೇಕು ಅಂತ. ಸೊ ನಾವಿಲ್ಲಿ ತಗೊಂಡಿದ್ದೀವಿ, ದಟ್ ಈಸ್ A is equal to A11, A12, A13, A14, ಹಾಗೆ A21, A22, A23, A3, A24, ಹಾಗೆ ನೆಕ್ಸ್ಟ್ ಥರ್ಡ್ ರೋಲಿ A31, A32, A33, A34. ಇಲ್ಲಿ A11 according to the definition this will be 1 by 2 minus 3i plus j. ಇಲ್ಲಿದೆ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಪ್ರಾಬ್ಲಮ್ಮು. ಸೊ AIJ ಅಂದರೆ A11 1 by 2 minus 3 into minus 3i ಇದೆ ಇಲ್ಲಿ minus 3 into 1 ಅಂದರೆ ಸಫಿಕ್ಸ್ I is equal to 1 j is equal to 1 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ I is equal to 1 j is equal to 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ minus 3 into 1 ಇದು
ಐ, ದಿಸ್ ಈಸ್ ಐ, ಇದು ಎರಡನೇದು ಜೆ. ಸೊ ಇಲ್ಲಿ -3 ಇಂಟು ಐ ಪ್ಲಸ್ ಜೆ ಪ್ಲಸ್ 1 ಈಸ್ ಈಕ್ವಲ್ ಟು 1/2 ಮೈನಸ್ 3 ಪ್ಲಸ್ 1. ಹಾಗೆ ದಟ್ ವಿಲ್ ಬಿಕಮ್ 1/2 ಮಾಡ್ಯುಲಸ್ ಆಫ್, ನೋಡಿ ಇಲ್ಲಿ ಬಹಳ ಮುಖ್ಯವಾಗಿರೋದು ಮಾಡ್ಯುಲಸ್ ಆಫ್ -3i ಪ್ಲಸ್ ಜೆ ಅಂತ ಇದೆ. ಹಾಗಾಗಿ ನಮಗೆ ಗೊತ್ತಿದೆ ಮಾಡ್ಯುಲಸ್ ಆಫ್ ಎಕ್ಸ್ ಏನಿದೆ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸಪೋಸ್ ಇಫ್ ಎಕ್ಸ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಎಕ್ಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಹಾಗೆ ಇಟ್ ಈಸ್ -x ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0. ಅಂದರೆ ನಮಗೆ ಮಾಡ್ಯುಲಸ್ ಆಫ್, ಈಗ ಸ್ವಲ್ಪ ನಮಗೆ ಗೊತ್ತಿದೆ ಆಲ್ರೆಡಿ, ನಾವು ಹಿಂದಿನ ಫಸ್ಟ್ PUC ಅಲ್ಲಿ ಕಲ್ತಿದ್ವಿ, ಮಾಡ್ ಆಫ್ 2 ಈಸ್ 2. ಸಿಮಿಲರ್ಲಿ ಮಾಡ್ ಆಫ್ -2, ಮಾಡ್ಯುಲಸ್ ಆಫ್ -2 ಈಸ್ ಆಲ್ಸೋ +2. ಸೊ ಈ ತರ ನಾವು ನೋಡಿದೀವಿ. ಹಾಗಾಗಿ ಇದು ಸಿಂಬಲ್ ಮಾಡ್ಯುಲಸ್ ಅಲ್ಲಿ ಇರೋದ್ರಿಂದ ಮಾಡ್ಯುಲಸ್ ಆಫ್ -2 ವಿಲ್ ಬಿಕಮ್ 2. ಸೊ 2/2 ವಿಲ್ ಬಿಕಮ್ 1. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಮಾಡ್ಯುಲಸ್ ಇರೋದ್ರಿಂದ. ಸೊ ಹಾಗೇನೆ ಇಲ್ಲಿ a to 1 ನಾವು ಎಲ್ಲ ಎಲಿಮೆಂಟ್ಸ್ ಅನ್ನ ಕಂಡುಹಿಡಿತಾ ಹೋದ್ರೆ, ಸೊ a to 1 ಈಸ್ -3 into 2, okay? -3 into 2, -3 into I ಅಂದ್ರೆ 2 plus 1, that is equal to 1/2. -3 into 2 ಅಂದ್ರೆ -6 plus 1, that is equal to 1/2 into ಮಾಡ್ಯುಲಸ್ ಆಫ್ -6 plus 1 ಅಂದ್ರೆ -5 is equal to 5/2. ಸೊ ಹಾಗಾಗಿ ಫಸ್ಟ್ ರೋ ಏನಿದೆ ಅದೆಲ್ಲ ಎಲಿಮೆಂಟ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋದ್ರೆ, ನೆಕ್ಸ್ಟ್ ಫಸ್ಟ್ ಕಾಲಮಿನ ಎಲಿಮೆಂಟ್ಸ್ ಇವು A11. ನಾನು ಹಾಗೆ ಇಲ್ಲಿ ತಗೊಂಡಿರೋದು ಫಸ್ಟ್ ಕಾಲಮ್ ಎಲಿಮೆಂಟ್ಸ್ A11, A21, A31. ಸೊ A31 ತಗೊಂಡಾಗ, ಸೊ A11, A21, A31 ಕಾಲಮ್ ಎಲಿಮೆಂಟ್ಸ್ ಅನ್ನು ತಗೊಂಡಿದ್ದೀನಿ. ಹಾಗೆ ರೋಸ್ ಎಲಿಮೆಂಟ್ಸ್ ಅನ್ನು ಬೇಕಾದ್ರೆ ತಗೊಳ್ಬಹುದು. ಸೊ ಐ ಹ್ಯಾವ್ ಟೇಕನ್ ಕಾಲಮ್ ಎಲಿಮೆಂಟ್ಸ್ ಹಿಯರ್. ಫಸ್ಟ್ ಕಾಲಮ್ ಎಲಿಮೆಂಟ್ಸ್ A31. ಸೊ ದಟ್ ವಿಲ್ ಬಿ 1/2 -3 into I ವಿಲ್ ಬಿ, ಇಲ್ಲಿ ಸಫಿಕ್ಸ್ ಅಲ್ಲಿ 3 1 ಇದೆ, I is 3 ಪ್ಲಸ್ J is 1, -3 into 3 plus 1, so 1/2 -3 into 3 is -9, modulus of -9 plus 1, that is equal to 1/2 modulus of -8. So 8/2, that will become 4. 8/2. So now second column ತಗೊಳ್ಳೋಣ ಈಗ. A12 will become 1/2 -3 into I ಅಂದ್ರೆ 1 ಪ್ಲಸ್ J ಅಂದ್ರೆ 2. ಸೊ ಮೈನಸ್, ಆಕ್ಚುಲಿ ಡೆಫಿನೇಷನ್ ಮತ್ತೆ ರಿಕಾಲ್ ಮಾಡ್ಕೋತಾ ಇರ್ಬೇಕು. ಇಲ್ಲಿ ಮಾಡ್ಯುಲಸ್ ಆಫ್ -3i ಪ್ಲಸ್ J ಅಂತ ಇದೆ. ಸೊ -3 into 1 plus 2 is equal to 1/2 -3 plus 2, and that is 1/2 modulus of -1, that is equal to 1/2. ಹಾಗೆ A22 ಅಂದ್ರೆ element lies in the second row and the second column. That will be again by the definition 1/2 -3 into I is 2 plus 2, that is 1/2 into -6 plus 2. So 1/2 -4, -6 plus 2 andre -4. So that is 4/2. Modulus of -4 andre that will become positive 4/2, that is equal to 2. ಅದೇ ರೀತಿ A32 ತಗೊಂಡಾಗ 1/2 -3 into 3, 1/2 -3 into 3 ಅಂದ್ರೆ I is 3, J is 2. So 1/2 -3 into 3 is -9 plus 2, that is equal to 1/2 into modulus of -7. So modulus of -7 ಅಂದ್ರೆ 7/2. ಸೊ ಈಗ ಸೆಕೆಂಡ್ ಕಾಲಮ್ದು ಆಯಿತು. ಥರ್ಡ್ ಕಾಲಮ್ದು ಬರೋಣ ಈಗ. ಸೊ ಥರ್ಡ್ ಕಾಲಮ್ ತಗೊಂಡಾಗ A13, A23, A33 ಇದೇ ರೀತಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ A13 1/2 into -3 into I 1 plus J3. So -3 into 1 is -3 plus 3, so it will become 0. So A23 1/2 modulus of -3i into 2, I is J, I is 2 plus J is 3.
So minus 3 into 2 is minus 6, modulus of minus 6 plus 3. So 1 by 2 into modulus of minus 3 is 3 by 2. ಹಾಗೆ A33. So third element lies in the third row and the third column. So 1 by 2 into minus 3 into I is 3 plus j is 3. So 1 by 2 into minus 9 plus 3. So 1 by 2 into minus 6 equals 6 by 2. Modulus of minus 6 andre positive ಆಗುತ್ತೆ, 6 by 2 that will become 3. ಸೊ ಕೊನೆಯ ಹಂತ A14 ಅಂದರೆ ಲಾಸ್ಟ್ ಫೋರ್ತ್ ಕಾಲಮ್ ಇರ್ತಕ್ಕಂಥ ಎಲಿಮೆಂಟ್ಸ್. A14 ಸಿಮಿಲರ್ಲಿ 1 by 2 minus 3 into I ಅಂದರೆ 1 plus j 4. So 1 by 2 into minus 3 plus 4. So 1 by 2 into modulus of minus 3 plus 4 ಅಂದರೆ 1 ಆಗುತ್ತೆ. So that will become 1 by 2. ಸೊ ಹಾಗೆ A24 1 by 2 minus 3 into 2 plus 4. So 1 by 2 minus 6 plus 4 equals 1 by 2 into modulus of minus 2. So 2 by 2 equals 1. So last element here. Element lies in the third row and the fourth column. So 1 by 2 into minus 3 into I andre 3 plus 4 j. 1 by 2 minus 3 into 3 is minus 9 plus 4 equals 1 by 2 into minus 5 equals 5 by 2. ಸೊ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಮ್ಯಾಟ್ರಿಕ್ಸ್ ಎಲ್ಲ ಡಿಫೈನ್ ಆಯಿತು, ಎಲ್ಲ ಎಲಿಮೆಂಟ್ಸನ್ನು ಬರೆದ್ವಿ. ಸೊ ಹಾಗಾಗಿ ಎ ಏನಾಗುತ್ತೆ ನೋಡೋಣ. ಈಗ ಎ ಇಸ್ ಈಕ್ವಲ್ ಟು ಸೊ that is the first column 1 5 by 2 and 4 first column. Second column 1 by 2 second column ಒಂದು ಅರೇಂಜ್ ಮಾಡ್ತಾ ಹೋಗೋಣ. 1 by 2 2 2 7 by 2 ಹಾಗೆ ಥರ್ಡ್ ಕಾಲಮ್ನಲ್ಲಿ 0 0 0 ಎಲ್ಲ ಎಲಿಮೆಂಟ್ಸ್ ಅನ್ನು ಬರಿತಾ ಹೋಗೋಣ. 3 by 2 ಆಮೇಲೆ 3. ಸೊ ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ನೋಡ್ತಾ ಹೋಗಿ. ಸೊ ಇಲ್ಲಿ 1 by 2 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 ಆಮೇಲೆ ನೆಕ್ಸ್ಟ್ 1 1. ಸೊ ನೆಕ್ಸ್ಟ್ 5 by 2 5 by 2. So let us close the bracket. So we are getting that 1 1 by 2 0 1 by 2 5 by 2 2 3 by 2. ಸೊ ಎಲ್ಲದನ್ನು ಕನ್ಸಾಲಿಡೇಟ್ ಮಾಡಿ ನಾವು ಸೊ ಹೀಗೆ ಬರೆದಾಗ ಸೊ ವಿ ಆರ್ ಗೆಟಿಂಗ್ ದಿ ಮ್ಯಾಟ್ರಿಕ್ಸ್ ಈಸ್ 1 1 by 2. ನಮಗೆ ಇಲ್ಲಿ ಸಿಗ್ತಾ ಇದೆ, ಇಲ್ಲಿ ಬರ್ತಿದ್ದೀವಿ. ಸೊ 1 1 by 2 0 1 by 2 5 by 2 ಸೆಕೆಂಡ್ ಕಾಲಮ್ನಲ್ಲಿ ಸೆಕೆಂಡ್ ರೋನಲ್ಲಿ 2 3 by 2 1 4 7 by 2 3 5 by 2. ಸೊ ಅದೇ ರೀತಿ ನಾವು ಇದು ಹೋಮ್ವರ್ಕ್ ಫಾರ್ ಯು. AIJ ಈಗ AIJ is equal to 2i minus j ಹೀಗಿದ್ರೆ 2i minus j ಇದ್ರೆ. ಸೊ ವಾಟ್ ಈಸ್ ದಿ ನಂಬರ್ ಆಫ್ ಎಲಿಮೆಂಟ್ಸ್, ವಾಟ್ ಆರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್? ಇಲ್ಲಿ ಆನ್ಸರ್ ಅಂತ ಹೇಳಿದ್ದೀನಿ. ಸೊ ಎ ಈಸ್ 1 0 minus 1 minus 2 3 2 1 0. ದ ಥರ್ಡ್ ರೋನಲ್ಲಿ 5 4 3 2. ಸೊ ಹೀಗೆ ನಮಗೆ we are getting the matrix like this. ಸೊ ಇದನ್ನ ಪ್ರಯತ್ನ ಮಾಡಿ, ಇಸ್ ಹೋಮ್ವರ್ಕ್ ಫಾರ್ ಯು. ಇನ್ನೊಂದು ಪ್ರಶ್ನೆ ನಾವು ತಗೊಳ್ಳೋಣ. ಪ್ರಶ್ನೆ, ಸೊ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆರ್ಡರ್ 3 by 3 ವಿತ್ ಈಚ್ ಎಂಟ್ರಿ 0 or 1. ನೋಡಿ ಇಲ್ಲಿ ನಾವು ಒಂದು ಮುಖ್ಯವಾದ ಮಾಹಿತಿ ಏನಂತಂದ್ರೆ
ಯಾವುದೇ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನೋಡಿ ಇಲ್ಲಿ ಈಗ ನಾವು ಈ ಪ್ರಾಬ್ಲಮ್ನಲ್ಲಿ ನಾವು ಇಲ್ಲಿ ಏನಾಗಿದೆ, ಹೌ ಮೆನಿ ರೋಸ್ ಇಟ್ ಹ್ಯಾಸ್ 4 rows, ಸಾರಿ 3 rows, 3 rows ಇದೆ, ಮತ್ತೆ ಹೌ ಮೆನಿ ಕಾಲಮ್ಸ್ 1 2 3 4 ಕಾಲಮ್ಸ್ ಇದೆ. ಸೊ 3 rows and 4 columns. So how many elements are there in this matrix? That is 12 elements ಇದೆ. This is very simple. 3 rows ಮತ್ತೆ 4 columns ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 3 by 4. So 3 by 4 will be 12. 3 by 4 will become 12. So ಹೀಗೆ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನು ನಾವು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಸಪೋಸ್ ಈಗ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ 2 by 2 ಅಂತ ಇದೆ ಅಂದ್ರೆ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ 2 by 2 ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ 4 ಆಗುತ್ತೆ. ಹಾಗೆ ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಆಫ್ ಆರ್ಡರ್ m by n ಅಂದ್ರೆ ದೇ ಆರ್ mn ಎಲಿಮೆಂಟ್ಸ್ ಇದೆ ಅಂತ ನಾವು ಹೇಳ್ಬೋದು. mn ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಆ ಕಾನ್ಸೆಪ್ಟ್ ನಾವು ಇಟ್ಕೊಂಡು ಈಗ ವಾಟ್ ಆರ್ ದ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 by 3 ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರಬೇಕು, 3 by 3 ಅಂದ್ರೆ 9 ಎಲಿಮೆಂಟ್ಸ್ ಇರಬೇಕು. ಪ್ರತಿಯೊಂದು ಎಂಟ್ರಿ ಕೂಡ 0 or 1 ಇರಬೇಕು. ಎಷ್ಟು ರೀತಿಯಾದ ಪಾಸಿಬಲ್ ನಾವು ಮ್ಯಾಟ್ರಿಸಸ್ ಅನ್ನ ಫಾರ್ಮ್ ಮಾಡಬಹುದು ಅಂತ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಈ ಪರ್ಮುಟೇಷನ್ ಕಾನ್ಸೆಪ್ಟ್ ನಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತ ಏನಿದೆ ಅದು ನಮಗೆ ಬೇಕಾಗುತ್ತೆ. ಸಪೋಸ್ ಈಗ ಒಂದು ಎಕ್ಸಾಂಪಲ್ ಅನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸಪೋಸ್ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಎ ಅನ್ನೋದು ಮ್ಯಾಟ್ರಿಕ್ಸ್ ಇದೆ. ಸಪೋಸ್ ಐ ಆಮ್ ಟೇಕಿಂಗ್ ದಟ್. ಸೊ 2 by 2 ಮ್ಯಾಟ್ರಿಕ್ಸ್ ಒನ್ಲಿ, 2 by 2 ಮ್ಯಾಟ್ರಿಕ್ಸ್ ಒನ್ಲಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ 2 by 2 ಮ್ಯಾಟ್ರಿಕ್ಸ್ ಅಂತಂದ್ರೆ ಇಲ್ಲಿ 2 rows ಇರಬೇಕು, 2 columns ಇರಬೇಕು. ಸಿ ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಇದು ಥರ್ಡ್ ಎಲಿಮೆಂಟ್. ಸೊ ಸೆಕೆಂಡ್ ರೋ ನಲ್ಲಿ ಇದು, ಸೆಕೆಂಡ್ ರೋ ನಲ್ಲಿ ಇದು. ಸೊ ಇಲ್ಲಿ ಇದರಲ್ಲಿ ಈ ಫಸ್ಟ್ ಎಲಿಮೆಂಟ್ ಇನ್ ದಿ ಫಸ್ಟ್ ರೋ ನಲ್ಲಿ ಎಲಿಮೆಂಟ್ಸ್ ಎಂಟ್ರಿ ಏನಿರಬೇಕು ಅಂದ್ರೆ 0 or 1 ಇರಬೇಕು ಅಷ್ಟೇ. ಸೊ ಅಂದ್ರೆ ಐದರ್ 0 or 1 ಅಂದ್ರೆ ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways. ಅಂದ್ರೆ ಐದರ್ 0 or 1 and this is also filled in 2 ways. And the second row ತಗೊಂಡಾಗ this is also filled in 2 ways and this is also can be filled in 2 ways. ಅಂದ್ರೆ ನಾವು 0 ಮತ್ತೆ 1 ಅನ್ನು ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬೇರೆದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ತರ ಇರುವಂತದನ್ನ ಹೌ ಮೆನಿ ಪಾಸಿಬಲ್ ಮ್ಯಾಟ್ರಿಸಸ್ ಅನ್ನು ನಾವು ಫಾರ್ಮ್ ಮಾಡಬಹುದು ಅಂತ. ಅಂದ್ರೆ ಇಲ್ಲಿ ನಾವು ನೋಡ್ಕೊಂಡಾಗ 2 by 2 ಅಂದ್ರೆ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ 4 ಅಂತ ಆಯಿತು. ಸೊ ಹಾಗಾಗಿ ಇಲ್ಲಿ ನಾವು ಹೇಗೆ ಐದರ್ ಎಂಟ್ರಿ ಮಸ್ಟ್ ಬಿ ಐದರ್ 0 or 1 ಇರಬೇಕು. ಅಂದ್ರೆ ಇದನ್ನ ನಾವು ಪ್ರತಿಯೊಂದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್ ಅಂತ ತಗೊಂಡಾಗ ಇಲ್ಲಿ ದಿಸ್ ಇಸ್ ದ ಫಸ್ಟ್ ಪ್ಲೇಸ್, ದಿಸ್ ಇಸ್ ದ ಸೆಕೆಂಡ್ ಪ್ಲೇಸ್, ದಿಸ್ ಇಸ್ ದ ಥರ್ಡ್ ಪ್ಲೇಸ್, ದಿಸ್ ಇಸ್ ದ ಫೋರ್ತ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಸೊ ಫಸ್ಟ್ ಪ್ಲೇಸ್ ಈಸ್ ಫಿಲ್ಡ್ ಇನ್ 2 ways, ಸೆಕೆಂಡ್ ಪ್ಲೇಸ್ ಈಸ್ ಫಿಲ್ಡ್ ಇನ್ 2 ways ಅಂದ್ರೆ ಐದರ್ 0 or 1, ಅದು ಬಿಟ್ಟರೆ ಬೇರೆ ತಗೊಳ್ಳೋ ಹಾಗಿಲ್ಲ. The third place is filled in 2 ways. Fourth place is filled in 2 ways. Andre how many ways? So by multiplication principle of counting, we can fill all this in 2 to the power of 4 ways. ಅದೇ ರೀತಿ ನಮಗೆ 3 by 3 ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 3 by 3 ಮ್ಯಾಟ್ರಿಕ್ಸ್ ಇದೆ ಅಂತಂದ್ರೆ ನಾವು ಇಲ್ಲಿ ಗಮನ ಹರಿಸಬೇಕಾಗಿದ್ದು ಇಲ್ಲಿ ಈಗ 3 rows ಇದೆ, 3 columns ಇದೆ. ಅಂದ್ರೆ ಈಗ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು, ಸೊ ನೆಕ್ಸ್ಟ್ ಹಾಗೇನೆ ಇದು ಫೋರ್ತು, ಫಿಫ್ತು, ಸಿಕ್ಸ್ತ್ ಪ್ಲೇಸು, ಸಿಕ್ಸ್ತ್ ಪ್ಲೇಸು, ಇದು ಸೆವೆಂತ್ ಪ್ಲೇಸು, ಏಯ್ತ್ ಪ್ಲೇಸು ಆ್ಯಂಡ್ ನೈನ್ತ್ ಪ್ಲೇಸು. ಸೊ ಒಟ್ಟಾರೆಯಾಗಿ 9 ಎಲಿಮೆಂಟ್ಸ್ ಇದೆ ಅಂತ ಆಯಿತು. ಸೊ ದಿಸ್ ಈಸ್ ಫಿಲ್ಡ್ ಇನ್ 2 ways, ಐದರ್ 0 or 1. The second place is filled in 2 ways, either 0 or 1. Third place is filled in 2 ways, either 0 or 1. So similarly, fourth place is filled in 2 ways. This is 2 ways. Fifth place, sixth place, seventh place. So how many ways? So now first piece in ನೋಡಿದೀವಿ, the one act can be done in m ways and another act can be done in n ways. The
ಟೋಟಲ್ ಟುಗೆದರ್ ಕ್ಯಾನ್ ಬಿ ಡನ್ ಇನ್ m into n ways ಅಂತ. ಸೊ ಹಾಗೆ ಎಣಿಕೆಯ ಮೂಲ ತತ್ವ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹಾಗೆ ಇಲ್ಲಿ ಸೊ ನಾವು ಒಟ್ಟಾರೆಯಾಗಿ ಎಷ್ಟು ವಿಧದಲ್ಲಿ ನಾವು ತುಂಬಿದೀವಿ ನಂಬರ್ ಆಫ್ ಪ್ಲೇಸಸ್ ಅನ್ನ 2 into 2 into 2 into ಅಂದ್ರೆ 9 ways ಅಲ್ಲಿ ನಾವು ಫಿಲ್ ಮಾಡಿದ್ವಿ. ಸೊ ಟೋಟಲಿ ದಿಸ್ ಇಸ್ 9 ways ನಲ್ಲಿ ಫಿಲ್ ಮಾಡಿದೀವಿ ಅಂತ ಅರ್ಥ ಆಗುತ್ತೆ. ಸೊ ದೇರ್ ಫೋರ್ ನಾವು ಇದನ್ನ ಹೇಗೆ ಹೇಳ್ಬೋದು, 2 to the power of 9 ways ಅಂತ ಹೇಳ್ಬೋದು. ಸೊ ಇಲ್ಲಿ each of the 9 elements can be filled in 2 possible ways, either 0 or 1. So the required number of matrices, possible matrices is 2 to the power of 9. So 512 ways ಅಲ್ಲಿ ಆಗುತ್ತೆ. ಅಂದ್ರೆ 1 0 0. ಸೊ ಏನಾದ್ರೂ ಅಂದ್ರೆ ಪಾಸಿಬಿಲಿಟಿ ಅಂತಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ, ಏನಾದ್ರೂ 1 0 0 0 1 0 0 0 1 ಇದು ಒಂದು ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲಿ ನೋಡಿ ನಾವು ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 0 ಮತ್ತೆ 1 ಬಿಟ್ರೆ ಬೇರೆ. ಸಪೋಸ್ ಈಗ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ತಗೊಂಡ್ರೆ ನಾವು ಇಲ್ಲಿ ಸಪೋಸ್ ಇಫ್ ಯು ಟೇಕ್ ಅನದರ್ ಮ್ಯಾಟ್ರಿಕ್ಸ್, ಈಗ ಇಲ್ಲಿ 0 ಫಸ್ಟ್ ಬರಲಿ 1 1 1 1 1 0 1 1 ಹೀಗೆ. ಸೊ ಈ ತರದ ಮ್ಯಾಟ್ರಿಕ್ಸ್ ಗಳ ಪಾಸಿಬಿಲಿಟೀಸ್ ಎಷ್ಟಿದೆ ಅಂದ್ರೆ ಟೋಟಲಿ ನಮಗೆ ಎಷ್ಟು ಸಿಗುತ್ತೆ ಅಂದ್ರೆ ಅರೌಂಡ್ 512 ಮ್ಯಾಟ್ರಿಸಸ್ ನಮಗೆ ಸಿಗುತ್ತೆ. ಸೊ ಇದು ಈ ಪ್ರಶ್ನೆಯ ಉದ್ದೇಶ. ಸೊ ಈಗ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನಮಗೆ ಈಗ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈಗ ಓಕೆ, ಈಕ್ವಲ್ ಮ್ಯಾಟ್ರಿಸಸ್ ಅಂದ್ರೆ ಏನು ಅಂತ ನೋಡೋಣ ಇಲ್ಲಿ. ಸೊ 2 matrices are said to be equal if A and B are equal, if A and B are equal, if A and B are equal, okay, if A and B are equal, then these 2 matrices, A is another one matrix, B is another matrix, they must be of same order. ಸೊ ಈಗ ನಾವೀಗ ಹೀಗೆ ತಗೊಂಡ್ರೆ A B C D ಹೀಗೆ ತಗೊಂಡ್ರೆ, ಅಥವಾ ಇನ್ನೊಂದು X Y Z W ಅಂತ ತಗೊಂಡ್ರೆ, ಇದು ಅನದರ್ P Q R S ಅಂತ ತಗೊಂಡ್ರೆ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ. ಸೊ ನಮಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಸಪೋಸ್ these 2 matrices are equal, so 1 2 3 4 5 6 7 8, so 1 2 1 1. So what is the order of the matrix here? It has 3 rows and 4 columns. ಕೂಡ 3 rows and 4 columns. ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದು, so 2 matrices are of same order. If these 2 matrices are equal, then the number corresponding elements must be also equal. ಅಂದ್ರೆ ಇಲ್ಲಿ ಏನಾಗುತ್ತೆ, A is equal to 1, B must be equal to 2, and C must be equal to 3, and D must be equal to suppose this is 4 ಹೀಗೆ. ಸೊ X is equal to 5. ಸೊ ಪ್ರತಿಯೊಂದು ಎಲಿಮೆಂಟ್ಸು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ಈಕ್ವಲ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ಮಾಹಿತಿ, ಈಗ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅನ್ನು ಇಲ್ಲಿ ನೋಡ್ಕೊಂಡ್ವಿ. ಈಗ ಸಪೋಸ್ ನಮಗೆ ಇಫ್ ಎ ಮ್ಯಾಟ್ರಿಕ್ಸ್ ಇನ್ನೊಂದು ಮಾಹಿತಿನ ನಾನು ಇಲ್ಲಿ ತಗೊಂಡಿರ್ತಾ ಇದ್ದೀನಿ. ಇಫ್ ಎ ಮ್ಯಾಟ್ರಿಕ್ಸ್ has 24 elements. So 24 elements. So what are the possible orders it can have? What are the possible orders it can have? ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎಷ್ಟಾಗುತ್ತೆ? ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಒಂದು ಮ್ಯಾಟ್ರಿಕ್ಸ್ 24 ಎಲಿಮೆಂಟ್ಸ್ ಇದೆ ಅಂದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತ ನಾವು ನೋಡ್ಬೇಕು. ಈಗ ಫಸ್ಟ್ ಪಾಸಿಬಿಲಿಟೀಸ್ ನೋಡ್ಕೊಳ್ಳೋಣ. ಅಂದ್ರೆ ಇಟ್ ವಿಲ್ ಬಿಕಮ್ 24/1. It may be, that is order of the possibilities 24/1 ಅಂದ್ರೆ 24 rows and 1 column, ಒಂದು possibilities. ನೆಕ್ಸ್ಟ್ 1 row ಮತ್ತೆ 24 columns ಇರಬಹುದು, ಇದು another possibilities. Next we know that 6 4 ja 24,
So 6 4 ja 24. So 6 4 ja ಒಂದು possibilities. Another is 4 by 6. ಅದೇ ರಿವರ್ಸ್ ಅನ್ನು ತಗೊಂಡಾಗ. So these are the two another possibilities. ಹಾಗೆ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟೀಸ್ 12 by 2, 12 2 ಜಾ ನಿಮಗೆ ಗೊತ್ತಿದೆ, 12 2 ಜಾ 24 and 2 by 12. ಮಕ್ಕಳೇ ಇಲ್ಲಿ ನಾವು ನೋಡಬೇಕಾಗಿದ್ದು ಇನ್ನೂ ಪಾಸಿಬಿಲಿಟೀಸ್ ಇದೆಯಾ ಅಂತ. ಸೊ 24 ಆಗುವಂತ ಎಲ್ಲ ಪಾಸಿಬಿಲಿಟೀಸ್ ಅನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು. 24 by 1, 1 by 24, 6 4 ಜಾ 24, 4 6 ಜಾ 24, 12 2 ಜಾ and 2 12 ಜಾ. ಸೊ ಇಲ್ಲಿ ಆಕ್ಚುಲಿ ನಾವು ನೋಡಬೇಕಾಗಿದ್ದು 24 ಅನ್ನು ನಾವು ಇಲ್ಲಿ ತಗೊಳ್ತಾ ಹೋದಾಗ ಎಲ್ಲಾ ಪಾಸಿಬಿಲಿಟೀಸ್ ಅನ್ನು ನಾವು ಡಿವೈಡ್ ಮಾಡಿದಾಗ ದಿಸ್ ಈಸ್ ಎಲ್ಲಾ ರೀತಿ ನೋಡ್ಕೋಬೇಕು. 2 1 2 2. okay, so this is 2 6 ja 2 6 ja and 2 3 ja. ಎಲ್ಲಾ ಪಾಸಿಬಿಲಿಟೀಸ್ ನಾವು ನೋಡ್ಕೊಂಡಾಗ ಇಲ್ಲಿ we are taking that 24 ಅನ್ನ ಡಿವೈಡ್ ಮಾಡಿದ್ದೀನಿ 2 ಇಂದ. ಸೊ ನೋಡಿ ಇಲ್ಲಿ ನಾವು 24 by 1 ಓಕೆ ಇದಾಯಿತು, 1 by 24. ಓಕೆ, ಸೊ ನೆಕ್ಸ್ಟ್ ನೋಡಿ 4 2 into 2 4 ಮತ್ತೆ 2 into 3 6, 4 by 6 6 by 4 ಆಯಿತು. ಇನ್ನೊಂದು ದಿಸ್ ಈಸ್ 4 and ಇದು ದಿಸ್ ಈಸ್ 3 2 ಜಾ 6, 6 2 ಜಾ 12 ಅಂದ್ರೆ 12 by 2 ಮತ್ತೆ 2 by 12 ಆಯಿತು. ಇನ್ನೇನಾಗುತ್ತೆ ನೆಕ್ಸ್ಟ್ ನೋಡಿ 2 into 2 into 2 8. ಸೊ ದಟ್ ಈಸ್ ಅನದರ್ ಪಾಸಿಬಿಲಿಟೀಸ್ ಇಸ್ 8 by 3, 8 3 ಜಾ ಆಲ್ಸೋ 24. ಓಕೆ, 8 3 ಜಾ ಎಲ್ಲಾ ಪಾಸಿಬಿಲಿಟೀಸ್ ಅನ್ನು ಬರೀಬೇಕು ನಾವು. 8 3 ಜಾ 24 and 3 by 8. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್. ಸೊ ಮತ್ತೇನು ಸಾಧ್ಯತೆಗಳಿದೆ, ಎಲ್ಲ ಸಾಧ್ಯತೆಗಳನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊ ದ ಪಾಸಿಬಲ್ ಆರ್ಡರ್ಸ್ ಆಫ್ ದ ಮ್ಯಾಟ್ರಿಕ್ಸ್ we have to write correctly. Possible order of the matrix, possible order of the matrix are 24 by 1, 1 by 24, so 6 by 4, 4 by 6, 12 by 2, 8 by 3, 3 by 8. so ಇಷ್ಟು ನಮಗೆ ಪಾಸಿಬಲ್ ಆರ್ಡರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಇದೆ ಅಂತ ನಾವು ಹೇಳ್ಬೋದು. ಸೊ ಈಗ ಇದೇ ನಾವು ಈಗ ಸಪೋಸ್ ನಮಗೆ ಇದೇ ಪ್ರಾಬ್ಲಮ್ ಅಲ್ಲಿ ಈಗ 18 ಎಲಿಮೆಂಟ್ಸ್ ಇದ್ರೆ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಿ. ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ 18 ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಇದ್ರೆ? ಸಪೋಸ್ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 17 ಎಲಿಮೆಂಟ್ಸ್, 17 ಇಸ್ ಅ ಪ್ರೈಮ್ ನಂಬರ್. ಸೊ ಆವಾಗ ಏನಾಗುತ್ತೆ ಅಂದ್ರೆ ಈಗ ಸಪೋಸ್ ಮ್ಯಾಟ್ರಿಕ್ಸ್ 17 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಂಡ್ರೆ, ಸೊ 17 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಏನಾಗುತ್ತೆ, ಇಟ್ ಇಸ್ ಎ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಇದ್ದಾಗ then we can conclude that the matrix has a order only 17 by 1 and 1 by 17. ಇದು ಫ್ಯಾಕ್ಟರೈಸಬಲ್ ಅಲ್ಲ, ಯಾಕಂದ್ರೆ it is a prime number. So what is a prime number? It is divisible by 1 and itself. ಅಂದ್ರೆ 1 ಮತ್ತೆ ಅದೇ ನಂಬರ್. ಹಾಗಾಗಿ ಸೊ ಯಾವುದೇ ಒಂದು ಪ್ರೈಮ್ ನಂಬರ್ ನಮಗೆ ಎಲಿಮೆಂಟ್ಸ್ ಇದೆ ಅಂತಂದ್ರೆ 17 by 1 and there are two possibilities only. Suppose if the matrix has 5 elements ಅಂತ ಇದೆ ಅಂದ್ರೆ 5 by 1 and 1 by 7. ಸೊ ಹೀಗೆ ನಾವು ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ರೆ ಹೌ ಮೆನಿ ಪಾಸಿಬಲ್ ಆರ್ಡರ್ಸ್ ವಿ ಕ್ಯಾನ್ ಮೇಕ್ ಅನ್ನೋದು ಇದಕ್ಕೆ ಉದಾಹರಣೆ. ಸೊ ಇದು ನಾವು ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಮ್ಯಾಟ್ರಿಕ್ಸಿನ ಎಲಿಮೆಂಟ್ಸ್ ಎ ಇದ್ರೆ ಹೇಗಿರುತ್ತೆ, ಮತ್ತು ಅದರ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಇದೆ ಅಂದ್ರೆ ಹೌ ಮೆನಿ ಪಾಸಿಬಲ್ ಆರ್ಡರ್ಸ್ ವಿ ಕ್ಯಾನ್ ಹ್ಯಾವ್, ಇದ್ರ ಬಗ್ಗೆ ನಾವು ಇಷ್ಟನ್ನ ಕಲ್ತಿದ್ದೀವಿ. ಈಕ್ವಾಲಿಟಿ ಆಫ್ ಟು ಮ್ಯಾಟ್ರಿಸಸ್ ಇದ್ರ ಬಗ್ಗೆ ನಾವು ಕಲ್ತ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಹಂತ ವಾಟ್ ಆರ್ ದಿ ಕೈಂಡ್ಸ್ ಆಫ್ ದ ಮ್ಯಾಟ್ರಿಸಸ್ ಅನ್ನೋದು, ಅದನ್ನ ನೆಕ್ಸ್ಟ್ ಇನ್ನು ಮುಂದಿನ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡೋಣ.